ನಮಸ್ಕಾರ ಕಿಶೋರ್ ಫ್ಯಾಮಿಲಿ, ಹೇಗಿದ್ರೆ ಎಲ್ರು? ಇವತ್ತಿನ ವಿಡಿಯೋದಲ್ಲಿ ನಾವು ಅಮೆಝಾನ್ ಇಂದ ಫೆಸ್ಟಿವ್ ಲುಕ್ ಕೊಡೋ ಅಂತ ಕುರ್ತಾ ಸೆಟ್ ನ ತರಿಸಿದ್ದೀನಿ. ಎಲ್ಲ ಎತ್ನಿಕ್ ವಿಯರ್ಗೆನೆ ತುಂಬಾ ಟ್ರೆಡಿಷನಲ್ ಆಗಿರೋ ಕುರ್ತಾ ಸೆಟ್ ನ ತರಿಸಿದ್ದೀನಿ. ಸೊ ತಡ ಯಾಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಕುರ್ತಾ ಹೆಸ್ವಿ ಬ್ರ್ಯಾಂಡ್ ಅವ್ರದ್ದು. ಇದು ಬಂದ್ಬಿಟ್ಟು ಲಕ್ನವಿ ಎಂಬ್ರಾಯ್ಡ್ರಿ ವರ್ಕ್ ಆಗಿರೋ ಅಂತ ಚಿಕನ್ ಕಾರಿ ಕುರ್ತಾ. ಇದು ನೋಡ್ಬೋದು, ಇಲ್ಲಿ ಜಾರ್ಜೆಟ್ ಕ್ಲಾತ್ ಫ್ಯಾಬ್ರಿಕ್. ಇದ್ರ ಮೇಲ್ಗಡೆ ನೋಡಿ ಈ ತರ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ, ಲಕ್ನವಿ ಎಂಬ್ರಾಯ್ಡ್ರಿ ವರ್ಕ್. ಮತ್ತೆ ಲೇಸಿಗೆ ಬಂದಿದೆ ಸ್ಲೀವ್ಸಿಗೆಲ್ಲ. ಫ್ರಂಟ್ ನೆಕ್ಲೈನ್ ನೋಡ್ಬೋದು ನೀವು ಯಾವ ತರ ಇದೆ, ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಆಗಿದೆ, ಸಾರಿ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಇಲ್ಲಿ ಇದ್ರೊಳಗಡೆ ಲೈನಿಂಗ್ ಕೊಟ್ಟಿದ್ದಾರೆ, ಜಾರ್ಜೆಟ್ ಬಟ್ಟೆ. ಇದು ಸೈಜ್ ಬಂದ್ಬಿಟ್ಟು ಎಸ್. ಸೊ ಇದು ಬಂದ್ಬಿಟ್ಟು 599 ರೂಪಾಯಿ. ಚಿಕನ್ ಕರಿ ಕುರ್ತಾ ಯಾವಾಗಲೂ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ, ಯಾಕಂದ್ರೆ ಎಂಬ್ರಾಯ್ಡ್ರಿ ವರ್ಕ್ ಆಗಿರುತ್ತಲ್ಲ, ಸೊ ಆ ಕಾರಣಕ್ಕೆ. ಸೊ ಈ ಕುರ್ತಾ ಲುಕ್ ಹೇಗಿದೆ ಮತ್ತೆ ಕೊಡ್ತಿರೋ ಪ್ರೈಸಿಗೆ ವರ್ತ್ ಇದೆಯೋ ಇಲ್ಲ ನೋಡೋಣ ಬನ್ನಿ. ನೋಡಿ, ಈ ಕುರ್ತಾ ಸೆಟ್ ಓವರ್ ಆಲ್ ನಾಟ್ ಕುರ್ತಾ ಸೆಟ್, ಕುರ್ತಾದು ಓವರ್ ಆಲ್ ಲುಕ್ ನೋಡಿ ಯಾವ ತರ ಬರ್ತಾ ಇದೆ. ಲೆಗಿನ್ ಪ್ಯಾಂಟ್ ಮೇಲೆ ನೆಕ್ ಲೈನ್, ಸ್ಲೀವ್ಸ್ ಎಂಬ್ರಾಯ್ಡ್ರಿ ವರ್ಕ್ ಆಗಿರೋದು ನೋಡಿ ಯಾವ ತರ ಇದೆ, ಫಿಟ್ಟಿಂಗ್ ಯಾವ ತರ ಇದೆ ನೋಡಿ, ಲುಕ್ ಯಾವ ತರ ಬರ್ತಿದೆ ನೋಡಿ. ನಂಗಂತೂ ಓವರ್ ಆಲ್ ತುಂಬಾನೇ ಇಷ್ಟ ಆಯ್ತು. ಚಿಕನ್ ಕಾರಿ ಜಾರ್ಜೆಟ್ ಫ್ಯಾಬ್ರಿಕ್ ಅಲ್ಲಿ ಇರೋ ಕುರ್ತಾ. ಸೊ ಕೊಡ್ತಿರೋ ಪ್ರೈಸಿಗೆ ಈ ಕುರ್ತಾ ಸೆಟ್ ತುಂಬಾನೇ ವರ್ತಿದೆ ಅಂತ ಅನಿಸ್ತಾ ಇದೆ. ಸೊ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಎರಡನೇ ಕುರ್ತಾ ಸೆಟ್ ನ ಓಪನ್ ಮಾಡೋಣ. ಎರಡನೇದಾಗಿ ಸಿರಿಲ್ ಬ್ರ್ಯಾಂಡ್ದು ಕುರ್ತಾ ಸೆಟ್. ಇದು ರೆಡ್ ಕಲರ್ ಅಲ್ಲಿ, ರೆಡ್ ಅಂಡ್ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ಇರೋ ಕುರ್ತಾ. ಇದಕ್ಕೆ ಪ್ಯಾಂಟ್, ಟಾಪ್ ಮತ್ತೆ ದುಪ್ಪಟ 3 ಬಂದಿದೆ. ಸೊ ನೋಡ್ಬೋದು ಇಲ್ಲಿ ವಿ ನೆಕ್ ವಿತ್ ಕಾಲರ್. ಇದ್ರದ್ದು ನೆಕ್ಲೈನ್ ನೋಡಿ ಈ ತರ ಇದೆ, ವಿ ನೆಕ್ ಮತ್ತೆ ಕಾಲರ್ ಬಂದಿದೆ. ಇದ್ರ ಮೇಲ್ಗಡೆ ಕಂಪ್ಲೀಟ್ ಈ ತರ ಫ್ಲವರ್ ಪ್ರಿಂಟಿಂಗ್ ಇದೆ. ಮತ್ತೆ ಸ್ಲೀವ್ಸ್ಗೂ ಒಂದು ಎಕ್ಸ್ಟ್ರಾ ಬಾರ್ಡರಿಂಗ್ ತರ ಕೊಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ ನೀವು. ಲೇಸಿಂಗ್ ಇಲ್ಲೂ ಸ್ವಲ್ಪ ಬಾರ್ಡರ್ ಬಂದಿದೆ, ಕೆಳಗಡೆ ಪ್ಲೇನ್ ಇದೆ. ಸೊ ಕಂಪ್ಲೀಟ್ ಗ್ರೀನ್ ಅಂಡ್ ರೆಡ್ ಕಲರ್ ಪ್ರಿಂಟ್ ಅಲ್ಲಿ ಫ್ಲೋರಲ್ ಪ್ರಿಂಟೆಡ್ ಕುರ್ತಾ. ಇದು ಎಸ್ ಸೈಜ್. ಮತ್ತೆ ಇದ್ರದ್ದು ದುಪ್ಪಟ ಕೂಡ ತುಂಬಾ ಚೆನ್ನಾಗಿದೆ, ನೋಡ್ಬೋದು ಇಲ್ಲಿ. ಸೇಮ್ ಪ್ಯಾಂಟ್ ಮೇಲ್ಗಡೆ ಏನಿದೆಯಲ್ಲ ಆ ಪ್ರಿಂಟು ಮತ್ತೆ ಕುರ್ತಾ ಮೇಲ್ಗಡೆ ಏನಿದೆಯಲ್ಲ ಆ ಪ್ರಿಂಟ್ ಕಲರ್ ಎರಡು ಕಾಂಬಿನೇಷನ್ ಅಲ್ಲಿ ಬರ್ತಾ ಇದೆ. ಸೊ ಸಾರಿ, ನಾನು ಉಲ್ಟಾ ತೋರಿಸ್ತಿದ್ದೀನಿ ನಿಮ್ಗೆ ಅವಾಗ್ಲಿಂದ. ಸೊ ನೋಡಿ ಇಲ್ಲಿ ಯಾವ ತರ ಇದೆ. ಇದ್ರದ್ದು ಫ್ಯಾಬ್ರಿಕ್ ಬಂದ್ಬಿಟ್ಟು ಪಾಲಿ ರೇಯಾನ್ ಕುರ್ತಾ. ಇದು ಕುರ್ತಾ ಸೆಟ್ ಕಂಪ್ಲೀಟ್ ರೇಯಾನ್ ಫ್ಯಾಬ್ರಿಕ್. ಇದ್ರದ್ದು ಪ್ಯಾಂಟ್ ತೋರಿಸ್ತೀನಿ ನೋಡಿ. ಯಾವಾಗಲೇ ಹೇಳಿದ್ನಲ್ವಾ, ದುಪ್ಪಟ ಮತ್ತೆ ಟಾಪ್ದು ಏನು ಪ್ರಿಂಟಿಂಗ್ ಇದೆಯಲ್ಲ ಅದ್ರ ಕಾಂಬಿನೇಷನ್ ಅಲ್ಲಿ ಆ ದುಪ್ಪಟ ಬಂದಿದ್ದು. ಸೊ ಪ್ಯಾಂಟ್ ನೋಡಿ ಈ ತರ ಇದೆ, ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್. ಮುಂದ್ಗಡೆ ಸ್ಟ್ರೈಟ್ ಇದೆ, ಹಿಂದ್ಗಡೆ ವೆಸ್ಟ್ ಬ್ಯಾಂಡ್ ಎಲಾಸ್ಟಿಕ್ ಇದೆ, ಮತ್ತೆ ಒಂದು ಜೇಬ್ ಕೊಟ್ಟಿದ್ದಾರೆ. ಸೊ ಇದು ಪ್ಯಾಂಟು ಬಂದ್ಬಿಟ್ಟು ಪ್ಲಾಜೋ ಪ್ಯಾಂಟ್ ತರ ಇದೆ, ಸ್ವಲ್ಪ ಅಗ್ಲ ಇದೆ. ಸ್ಟಿಚಿಂಗ್ ಕ್ವಾಲಿಟಿ ಓಕೆ, ಇದು ಸ್ವಲ್ಪ ಥ್ರೆಡ್ ಅಷ್ಟೇ ಎಕ್ಸ್ಟ್ರಾ ಬಂದಿದೆ, ನಾನು ಸ್ಟಿಚಿಂಗ್ ಚೆನ್ನಾಗಿಲ್ಲ ಅನ್ಕೊಂಡಿದ್ದೆ. ನೋಡ್ಬೋದು ಇಲ್ಲಿ ಇದು ಪ್ಲಾಜೋ ಪ್ಯಾಂಟ್. ಪ್ರಿಂಟಿಂಗ್ ತುಂಬಾನೇ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದು ಕೂಡ ನಮಗೆ 599 ರೂಪಾಯಿಗೆ ಬರ್ತಿರೋಂಥ ಕುರ್ತಾ ಸೆಟ್. ಫ್ಯಾಬ್ರಿಕ್ಕು ಚೆನ್ನಾಗಿದೆ, ಓವರ್ ಆಲ್ ಲುಕ್ ಚೆನ್ನಾಗಿದೆ. ಒಂದ್ಸರ್ತಿ ವಿಯರ್ ಮಾಡ್ಬಿಟ್ಟು ನೋಡೋಣ ಸ್ಟಿಚಿಂಗ್ ಯಾವ ತರ ಇದೆ ಮತ್ತೆ ಫಿಟ್ಟಿಂಗ್ ಯಾವ ತರ ಬರುತ್ತೆ, ಲುಕ್ ಯಾವ ತರ ಬರುತ್ತೆ ಅಂತೇಳಿ ನೋಡೋಣ ಬನ್ನಿ, ವರ್ತಿದೆಯಾ ಇಲ್ಲ ಅಂತ. ನೋಡಿ ಈ ಕುರ್ತಾ ಸೆಟ್ ಓವರ್ ಆಲ್ ಲುಕ್ ಯಾವ ತರ ಇದೆ ಅಂತೇಳಿ ನೋಡಿ. ವಿ ನೆಕ್, 3/4 ಸ್ಲೀವ್ಸ್. ಇಲ್ಲಿ ಮೇಲ್ಗಡೆ ಬಾರ್ಡರ್ ಬಂದಿದೆ, ಕಂಪ್ಲೀಟ್ ಪ್ರಿಂಟಿಂಗ್ ಬಂದಿದೆ, ಫ್ಲೋರಲ್ ಪ್ರಿಂಟ್. ಪ್ಯಾಂಟ್ ಮತ್ತೆ ಕುರ್ತಾಗೆ ಮ್ಯಾಚ್ ಆಗುವಂಥ ದುಪ್ಪಟ ನೋಡ್ಬೋದು ಇಲ್ಲಿ. ಪ್ಯಾಂಟ್ ನೋಡಿ ಈ ತರ ಇದೆ ಪ್ಯಾಂಟ್. ಲುಕ್ ಯಾವ ತರ ಬರ್ತಿದೆ, ಚೆನ್ನಾಗಿದ್ಯಾ ನೋಡಿ. ನಂಗಂತೂ ಫಿಟ್ಟಿಂಗ್ ಓಕೆ, ಈವನ್ ದುಪ್ಪಟ, ಪ್ಯಾಂಟ್, ಕುರ್ತಾ ಎಲ್ಲ ಓಕೆ. ಸೊ ತುಂಬ ಚೆನ್ನಾಗಿ ಬರ್ತಿದೆ ಲುಕ್ ಅನ್ಕೋತೀನಿ. ಸೊ ನಿಮ್ಗೆ ಏನು ಅನಿಸ್ತಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಕೊಡ್ತಿರೋ ಪ್ರೈಸಿಗೆ ಈ ಕುರ್ತಾ ಸೆಟ್ ಓಕೆ. ಸೊ ಇದಕ್ಕೆ ನಾನು ಥಮ್ಸ್ ಅಪ್ ಕೊಡ್ತೀನಿ. ಬನ್ನಿ ಮೂರನೇ ಕುರ್ತಾ ಸೆಟ್ನ ಓಪನ್ ಮಾಡೋಣ. ಮೂರನೇ ಕುರ್ತಾ ಸೆಟ್ದು ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ, ದುಪ್ಪಟನೂ ತುಂಬ ಚೆನ್ನಾಗಿದೆ. ನೋಡ್ಬೋದು ಇಲ್ಲಿ ನೀವು. ಈ ಕುರ್ತಾ ಸೆಟ್ಟು ಎತ್ನಿಕ್ ಜಂಕ್ಷನ್ ಬ್ರ್ಯಾಂಡು. ಇದ್ರ ಮೇಲ್ಗಡೆ ಮಿರರ್ ವರ್ಕ್ ಮತ್ತೆ ಇದು
ಫ್ರಂಟ್ ನೆಕ್ಲೈನ್ ಡಿಸೈನ್ ನೋಡಿ ಏನು ಚೆನ್ನಾಗಿದೆ, ಒಂಥರ ನವಿಲ್ ಪುಕ್ಕ ಥರ. ಆಮೇಲೆ ಇದ್ರ ಮೇಲ್ಗಡೆ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ, ಕಾಣಿಸ್ತಿರ್ಬೋದು ಇಲ್ಲಿ ನಿಮಗೆ. ಫ್ರಂಟ್ ನೆಕ್ಲೈನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ, ಮಿರರ್ ವರ್ಕ್ ಆಗಿದೆ. ಇದು ಆ್ಯಕ್ಚುಲಿ ಮಿರರ್ ಆಯಿತಾ, ಇದು ಏನೋ ಪೇಪರ್ ಅಲ್ಲ, ಇದು ನಿಜವಾದ ಮಿರರ್, ಇದು ಮಿರರ್ ವರ್ಕ್ ಆಗಿರೋದು. ಆಮೇಲೆ ಇಲ್ಲೆಲ್ಲ ನೋಡಿ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ, ಫ್ಲವರ್ ರೋಸ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಸ್ಲೀವ್ಸ್ ಮಾತ್ರ ಇಲ್ಲಿ ಫ್ರಂಟ್ ನೆಕ್ಲೈನ್ ಏನಿದೆಯಲ್ಲ ತುಂಬ ಪ್ರಿಟಿ ಆಗಿದೆ. ಇದು ಕೂಡ ಸ್ಮಾಲ್ ಸೈಜ್. ಮತ್ತು ಇದ್ರದ್ದು ಪ್ಯಾಂಟ್ ಯಾವ ಥರ ಬಂದಿದೆ ನೋಡೋಣ ತಾಳಿ. ಪ್ಲೇನ್ ಪ್ಯಾಂಟ್. ಇಲ್ಲಿ ನೋಡಿ ಪ್ಯಾಂಟ್ದು ಕೆಳಗಡೆ ಕಟ್ಟಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಪಟಿಯಾಲ ಪ್ಯಾಂಟ್ ಬಂದಾಗ ಕೆಳಗಡೆ, ಅಥವಾ ಬಲೂನ್ ಪ್ಯಾಂಟ್ ಕೆಳಗಡೆ ಟೈಟ್ ಇದ್ದು ಮೇಲ್ಗಡೆ ಸ್ವಲ್ಪ ಲೂಸ್ ಇರುತ್ತಲ್ಲ, ಆ ಥರ ಇಲ್ಲಿ ನರ್ಗಿ ಕೊಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ. ಸೊ ಇದ್ರ ಲುಕ್ ಯಾವ ಥರ ಬರುತ್ತೆ ಅಂತೇಳಿ ನೋಡೋಣ. 2 ಸೈಡು ವೆಸ್ಟ್ ಬ್ಯಾಂಡ್ ಇದೆ, ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್. ಇದಕ್ಕೇನು ಜೇಬಿಲ್ಲ, ಕಾಟನ್ ಫ್ಯಾಬ್ರಿಕ್ ಇದು. ಇದಕ್ಕೆ ದುಪ್ಪಟ ಏನು ಬಂದಿದೆಯಲ್ಲ, ಬಾಂದಿನಿ ದುಪ್ಪಟ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ದುಪ್ಪಟ ಮಾತ್ರ ಸಕ್ಕತ್ತಾಗಿದೆ. ನನಗೆ ಬಾಂದಿನಿ ದುಪ್ಪಟ್ಟಗಳು ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಈ ಥರ ಮಲ್ಟಿ ಕಲರ್ ಇದ್ದರೆ ದುಪ್ಪಟ್ಟನ ನೀವು ಯಾವುದೇ ಕುರ್ತಾ ಸೆಟ್ಗೂ ಮ್ಯಾಚ್ ಮಾಡ್ಕೋಬೋದು ಇದನ್ನು. ಸೊ ನನಗೆ ದುಪ್ಪಟ ತುಂಬಾ ಇಷ್ಟ ಆಯಿತು. ಸೊ ಇದು ಬಂದ್ಬಿಟ್ಟು ಪ್ರೈಸ್ ನಮಗೆ ಬಂದಿರೋದು, ಈ ಕುರ್ತಾ ಸೆಟ್ದು ಪ್ರೈಸ್ ಬಂದ್ಬಿಟ್ಟು ಬರೀ 689 ರೂಪಾಯಿ. ಮಿರರ್ ವರ್ಕ್ ಆಗಿದೆ, ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ, ಪ್ಯಾಂಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಮತ್ತು ದುಪ್ಪಟ ಇನ್ನೂ ಚೆನ್ನಾಗಿದೆ, ಬಾಂದಿನಿ ದುಪ್ಪಟ. ಸೊ ಇದ್ರದ್ದು ಓವರ್ ಆಲ್ ಲುಕ್ ಯಾವ ಥರ ಬರುತ್ತೆ, ಫಿಟ್ಟಿಂಗ್ ಯಾವ ಥರ ಇದೆ, ಮತ್ತು ಇದು ಕೊಡ್ತಿರೋ ಪ್ರೈಸಿಗೆ ವರ್ತ್ ಇದೆಯಾ ಇಲ್ಲ ಅನ್ನೋದನ್ನ ನೋಡೋಣ. ನೋಡಿ ಈ ಕುರ್ತಾ ಸೆಟ್ದು ಓವರ್ ಆಲ್ ಲುಕ್ ಯಾವ ಥರ ಬಂದಿದೆ ಅಂತೇಳಿ. ಫ್ರಿಲ್ ನೋಡಿ ಇಲ್ಲಿ ಯಾವ ಥರ ಇದೆ, ನೀವು ದುಪ್ಪಟ ಹಾಕ್ತಾ ಇದ್ರು ಓಕೆ ಇದೆ, ಅಷ್ಟು ಚೆನ್ನಾಗಿದೆ. 2 ಸೈಡ್ ಫ್ರಿಲ್ ಇದೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಥ್ರೆಡ್ ವರ್ಕ್ ಆಗಿದೆಯಲ್ಲ, ಇಲ್ಲಿ ನೋಡ್ಬೋದು. ಇಲ್ಲಿ ನೀವು ಎಂಬ್ರಾಯ್ಡ್ರಿ ಗುಲಾಬಿ ಹೂ ಮಾಡಿದ್ದಾರೆ. ಮತ್ತು ಇಲ್ಲಿ ಏನಿದೆಯಲ್ಲ, ಇದು ನಿಜವಾದ ಮಿರರ್ ಆಯಿತಾ. ನೋಡಿ ಇಲ್ಲಿ ಮಿರರ್ಸ್ ಇವೆಲ್ಲ ಮಿರರ್ ವರ್ಕ್ ಆಗಿರೋದು. ಇಲ್ಲಿ ಸೈಡಲ್ಲಿ ಇರೋದು ಎಲ್ಲ ಮಿರರೇ ಇಲ್ಲಿ. ಸೊ ನೋಡಿ ಈ ದುಪ್ಪಟ ಮಾತ್ರ ಎಷ್ಟು ಸಕ್ಕತ್ತಾಗಿದೆ ನೋಡಿ. ಈ ದುಪ್ಪಟನ ನೀವು ಬೇರೆ ಕುರ್ತಾಗೂ ಹಾಕ್ಬೋದು, ಪ್ಲೇನ್ ಕುರ್ತಾ ಮೇಲ್ಗಡೆ. ನಾನು ಈ ದುಪ್ಪಟನ ಇವಾಗ ತೆಗೆದು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತೇಳಿ. ನೋಡಿ ಇಲ್ಲಿ ನೋಡಿ ಈ ಥರ ಫ್ರಿಲ್ ಇದೆ. ಸೊ ನೀವು ದುಪ್ಪಟ ಹಾಕದೇ ಇದ್ರೂ ನಡೆಯುತ್ತೆ, ನೋಡ್ಬೋದು ಇಲ್ಲಿ ಹೆಂಗಿದೆ. ದುಪ್ಪಟದ ಅವಶ್ಯಕತೆನೇ ಇಲ್ಲ. ಈ ಫ್ರಿಲ್ ಇಟ್ ಸೆಲ್ಫ್ ಇದನ್ನ ಸ್ವಲ್ಪ ಗ್ರ್ಯಾಂಡ್ ಮಾಡ್ತಾ ಇದೆ, ಇದಕ್ಕೆ ದುಪ್ಪಟ ಬೇಕಿಲ್ಲ ಅನಿಸ್ತಾ ಇದೆ. ನೋಡ್ಬೋದು ಇಲ್ಲಿ ನಿಮಗೇನು ಅನಿಸ್ತಾ ಇದೆ ಅಂತೇಳಿ ಹೇಳಿ. ನೋಡಿ ಸೊ ಕೊಡ್ತಿರೋ ಪ್ರೈಸಿಗಂತೂ ವರ್ತಿದೆ, ಯಾಕಂದರೆ ಅದು ಬಾಂದಿನಿ ದುಪ್ಪಟ ಇದೆಯಲ್ಲ, ಒಂದೇ ನಿಮಿಷ ತೋರಿಸ್ಬಿಡ್ತೀನಿ. ಸೊ ಈ ಬಾಂದಿನಿ ದುಪ್ಪಟ ಇದೆಯಲ್ಲ, ಇದೇ ನಿಮಗೆ 200-300 ರೂಪಾಯಿ. ನೀವು ಆಚೆಗಡೆ ಹೋದ್ರೂ ಅದು ಸಿಕ್ಕರೂ ಅದ್ರ ಮೇಲ್ಗಡೆ ಪ್ರಿಂಟಿಂಗ್ಸ್ ಎಲ್ಲ ಹೋಗುತ್ತೆ. 100 ರೂಪಾಯಿ 200 ರೂಪಾಯಿ ಸಿಕ್ಕಿರೋ ದುಪ್ಪಟ ನಿಮಗೆ ಪ್ರಿಂಟಿಂಗ್ ಹೋಗುತ್ತೆ. ಬಟ್ ಇದು ಪ್ರಿಂಟಿಂಗ್ ಹೋಗಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಕಂಪ್ಲೀಟ್ ಮೇಲ್ಗಡೆ ಬ್ಲ್ಯಾಕ್, ಕೆಳಗಡೆ ಬ್ಲ್ಯಾಕ್ ಪ್ಯಾಂಟ್ ಇರೋ ಕುರ್ತಾಗೂ ಕೂಡ ನೀವು ಈ ದುಪ್ಪಟ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ವೈಟ್ ಆ್ಯಂಡ್ ವೈಟ್ ಮೇಲ್ಗಡೆ ಚೆನ್ನಾಗಿ ಕಾಣಿಸುತ್ತೆ, ಪಿಂಕ್ ಆ್ಯಂಡ್ ಪಿಂಕ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಕುರ್ತಾ ಇದು ದುಪ್ಪಟ ನಿಮಗೆ ಕಾಂಪ್ಲಿಮೆಂಟ್ರಿ ಅನಿಸುತ್ತೆ, ಯಾಕಂದರೆ ನೀವು ಯಾವುದ್ರ ಮೇಲೆ ಬೇಕಾದರೂ ಇದನ್ನ ಹಾಕ್ಕೋಬೋದು. ಬರೀ ನೀವು ಈ ಥರ ಕುರ್ತಾ ಸೆಟ್ನ ಯೂಸ್ ಮಾಡ್ಬೋದು. ಸೊ 2 ವೇನಲ್ಲಿ ನೀವು ಇದನ್ನು ವಿಯರ್ ಮಾಡ್ಬೋದು. ನನಗಂತೂ ಈ ಕುರ್ತಾ ಸೆಟ್ ತುಂಬಾ ವರ್ತಿದೆ ಅನ್ನಿಸ್ತಾ ಇದೆ ಕೊಟ್ಟಿರೋ ಪ್ರೈಸಿಗೆ. ಓವರ್ ಆಲ್ ಲುಕ್ಕು ತುಂಬ ಚೆನ್ನಾಗಿದೆ, ಫಿಟ್ಟಿಂಗ್ ಚೆನ್ನಾಗಿದೆ, ಓವರ್ ಆಲ್ ಎಲ್ಲ ಚೆನ್ನಾಗಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. 5ನೇ ಕುರ್ತಾ ಸೆಟ್ನ ನೋಡೋಣ. ಇದು ಗ್ರೇಸಿ ಲುಕ್ಸ್ ಅವ್ರದ್ದು, ರೆಡ್ ಕಲರಲ್ಲೇ. ಏನೋ ಗೊತ್ತಿದೆ, ಈ ಸರ್ತಿ ಎಲ್ಲ ರೆಡ್ ಆರೆಂಜ್ ಆ ಥರನೇ ತರಿಸ್ಬಿಟ್ಟಿದ್ದೀನಿ. ಸೊ ಇದು ಬಂದ್ಬಿಟ್ಟು ನೋಡಿ ನಿಮಗೆ ವಿ ನೆಕ್ ಮತ್ತು ಅಂಬ್ರೆಲ್ಲಾ ಕಟ್ ಅಂತ ಏನು ಹೇಳ್ಬೋದು, ಇಲ್ಲ ಅನಾರ್ಕಲಿ ಕಟ್ ಅಂತಲೂ ಹೇಳ್ಬೋದು. ಅನಾರ್ಕಲಿ ಕುರ್ತಾ ಬಂದಿದೆ, ಮುಂದ್ಗಡೆ ಪ್ರಿನ್ಸ್ ಕಟ್ ಇದೆ. ಆದರೆ ಪ್ರಿನ್ಸ್ ಕಟ್ ನೀಟಾಗಿ ಫಿನಿಶಿಂಗ್ ಬಂದಿಲ್ಲ ಅನ್ಕೋತೀನಿ. ಒಂದ್ಸರ್ತಿ ವಿಯರ್ ಮಾಡಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಫಿಟ್ಟಿಂಗ್ ಯಾವ ಥರ ಬಂದಿದೆ, ಫಿನಿಶಿಂಗ್ ಯಾವ ಥರ ಬಂದಿದೆ ಅಂತೇಳಿ. ಫುಲ್ ಸ್ಲೀವ್ಸ್ ನೋಡ್ಬೋದು ಇಲ್ಲಿ ನೀವು. ರೇಯಾನ್ ಫ್ಯಾಬ್ರಿಕ್, ತುಂಬಾ ಅಗಲ ಇದೆ, ಇದು ಅನಾರ್ಕಲಿ ಥರನೇ. ಸರ್ತಿ ನೋಡೋಣ. ಇದಕ್ಕೆ ದುಪ್ಪಟ ಕೊಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ ನೀವು. ದುಪ್ಪಟ ಪ್ರಿಂಟಿಂಗ್ ಒಂದು ಸೈಡ್ ಮಾತ್ರ ಕಾಣಿಸ್ತಾ ಇದೆ. ದುಪ್ಪಟ ಪ್ಯಾಂಟು ಸೇಮ್ ಕುರ್ತಾದಲ್ಲಿ ಏನಿದೆಯಲ್ಲ ಪ್ರಿಂಟಿಂಗ್, ಅದು ಪ್ಯಾಂಟಲ್ಲಿ ಸೇಮ್ ಅದೇ ಪ್ರಿಂಟಿಂಗ್ ಇದೆ ಕುರ್ತಾದಲ್ಲಿ. ನೋಡ್ಬೋದು ಇಲ್ಲಿ ನೀವು. ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್, ಇದಕ್ಕೇನು ಜೇಬಿಲ್ಲ, ಸೇಮ್ ಪ್ರಿಂಟಿಂಗ್ ಪ್ಯಾಂಟ್, ಇದು ಸ್ಟ್ರೈಟ್ ಪ್ಯಾಂಟ್. ಸೊ ಇದು ಬಂದ್ಬಿಟ್ಟು ನಮಗೆ 729 ರೂಪಾಯಿಗೆ ಬಂದಿರೋ ಕುರ್ತಾ ಸೆಟ್. ಸೊ ಇದನ್ನ ವೇರ್ ಮಾಡ್ಬಿಟ್ಟು ನೋಡೋಣ ಓವರ್ ಆಲ್ ಲುಕ್ ಯಾವ ಥರ ಬರುತ್ತೆ, ಮತ್ತೆ ಕೊಡ್ತಿರೋ ಪ್ರೈಸಿಗೆ ವರ್ತ್ ಇದೆಯಾ, ಸ್ಟಿಚಿಂಗ್ ಕ್ವಾಲಿಟಿ ಯಾವ ಥರ ಇದೆ ನೋಡೋಣ ಬನ್ನಿ. ನೋಡಿ ಈ ಕುರ್ತಾ ಸೆಟ್ದು ಓವರ್ ಆಲ್ ಲುಕ್ ಯಾವ ಥರ ಬರ್ತಿದೆ ಅಂತೇಳಿ. ನೋಡಿ ಹೇಗಿದೆ. ಫುಲ್ ಸ್ಲೀವ್ಸ್ ನೋಡ್ಬೋದು ಇಲ್ಲಿ, ಕಂಪ್ಲೀಟ್ ಫುಲ್ ಸ್ಲೀವ್ಸ್ ಇದೆ. ದುಪ್ಪಟ ನೋಡಿ ಈ ಥರ ಇದೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಇದು ಪ್ರಿನ್ಸ್ ಕಟ್
ಕೊಟ್ಟಿರೋದು ಇದಕ್ಕೆ. ಬಟ್ ನೀಟಾಗಿ ಆಗಿಲ್ಲ, ಪ್ರಿನ್ಸ್ ಕಟ್ ಫಿನಿಶಿಂಗ್ ನೀಟಾಗಿ ಆಗಿಲ್ಲ. ಮತ್ತು ಇಲ್ಲಿ ನೆರಿಗೆ ಎಲ್ಲ ಹಿಡಿದಿರೋದು ನೀಟಾಗಿ ಹಿಡಿದಿಲ್ಲ, ಹೆಂಗೆ ಬೇಕೋ ಹಂಗಾಗ್ಬಿಟ್ಟಿದೆ. ಸ್ವಲ್ಪ ಪ್ರಿನ್ಸ್ ಕಟ್ ನೀಟಾಗಿ ಬಂದಿಲ್ಲ. ಆಮೇಲೆ ಇದು ಬಂದ್ಬಿಟ್ಟು 729 rupees ಕುರ್ತಾ ಸೆಟ್. ಓಕೆ, ಫುಲ್ ಸ್ಲೀವ್ಸ್ ಇದೆ, ಫ್ಯಾಬ್ರಿಕ್ ಕಂಪ್ಲೀಟ್ ಫಿನಿಶಿಂಗ್ ಎಲ್ಲ ಕೊಟ್ಟಿದ್ದಾರೆ, ದುಪ್ಪಟ್ಟ ಕೊಟ್ಟಿದ್ದಾರೆ. ಓಕೆ, ಬಟ್ ನೋಡಿ ಇಲ್ಲಿ ಒನ್ ಸೈಡ್ ಪ್ರಿಂಟಿಂಗ್ ಇದೆ. ರೇಯಾನ್, ಆಬ್ವಿಯಸ್ಲಿ ರೇಯಾನ್, ಬಟ್ ಸ್ಟಿಲ್ ಒನ್ ಸೈಡ್ ಪ್ರಿಂಟಿಂಗ್ ಕೊಟ್ಟಿದ್ದಾರೆ. ಇದು ಒಂದೊಂದ್ಸತಿ ಹಿಂಗೆ ಹೋದರೆ ಇಲ್ಲಿ ವೈಟ್ ಕಾಣಿಸುತ್ತೆ, ಇಲ್ಲಿ ಆರೆಂಜ್ ಕಾಣಿಸುತ್ತೆ. ಮತ್ತು ಇದು ಬಂದ್ಬಿಟ್ಟು ಫಿನಿಶಿಂಗ್ ನೀಟಾಗಿ ಆಗಿಲ್ಲ, ಅದೊಂದು ರೀಸನಿಗೆ. ಸೊ ಇದ್ರ ಪ್ರೈಸ್ ಕಡಿಮೆ ಮಾಡ್ಬೋದಾಗಿತ್ತು, ಯಾಕಂದರೆ ಇದ್ರದ್ದು ಓವರ್ ಆಲ್ ಫಿನಿಶಿಂಗ್ ನೀಟಾಗಿ ಕೊಟ್ಟಿಲ್ಲ. ಮತ್ತು ಇದು ಒನ್ ಸೈಡ್ ಮಾತ್ರ ಪ್ರಿಂಟಿಂಗ್ ಇರೋದ್ರಿಂದ ಸ್ವಲ್ಪ ಪ್ರೈಸ್ ಕಡಿಮೆ ಮಾಡ್ಬೋದಾಗಿತ್ತು. ಓಕೆ, ಬಟ್ ಪ್ರೈಸ್ ರೇಂಜಿಗೆ ನನಗೆ ಓಕೆ ಅನಿಸ್ತಿಲ್ಲ, ಲುಕ್ ವೈಸ್ ಓಕೆ. 5ನೇದಾಗಿ ನಾನು ಇವಾಗ ಏನು ಹುಟ್ಟಿದ್ದೀನಲ್ಲ ಈ ಕುರ್ತಾ ಸೆಟ್, ಮತ್ತೆ ಈ ಕುರ್ತಾ ಸೆಟ್ ರಾಣಿ ಪಿಂಕ್ ಕಲರ್ ಅಲ್ಲಿ ಇರೋದು. ಇದು ಬಂದ್ಬಿಟ್ಟು 800 ರೂಪಾಯಿ ಕುರ್ತಾ. ಏನಕ್ಕೆ ಅಂತ ಹೇಳ್ತೀನಿ. ಕುರ್ತಾ ಸೆಟ್ ಅಲ್ಲಿ ಪ್ಯಾಂಟ್ ಇದೆ, ದುಪ್ಪಟ್ಟ ಇದೆ, ಮತ್ತೆ ಇದು ಎಷ್ಟು ಗ್ರ್ಯಾಂಡ್ ಲುಕ್ ಇದೆ ಅಂದ್ರೆ ಇದಕ್ಕೆ ಪ್ಯಾಂಟ್ ಹಾಕ್ತಾ ಇದ್ರು ನಡೆಯುತ್ತೆ, ವೇಲ್ ಹಾಕ್ತಾ ಇದ್ರು ನಡೆಯುತ್ತೆ. ನೀವೇ ನೋಡ್ಬೋದು ಇಲ್ಲಿ ಸ್ಲೀವ್ಸಿಗೆಲ್ಲ ಎಷ್ಟು ವರ್ಕ್ ಆಗಿದೆ, ಎಂಬ್ರಾಯ್ಡ್ರಿ ವರ್ಕ್, ಸೀಕ್ವೆನ್ಸ್ ಎಲ್ಲ ಹಾಕಿದ್ದಾರೆ. ಮತ್ತೆ ಫ್ರಂಟ್ ನೆಕ್ಲೈನ್ ನೋಡಿ. ಆಮೇಲೆ ಫುಲ್ ಕಂಪ್ಲೀಟ್ ಅನಾರ್ಕಲಿ ಪ್ಯಾಟರ್ನ್ ಇದೆ, ಕೆಳಗಡೆನೂ ಬಾರ್ಡರಿಂಗ್ ಕೊಟ್ಟಿದ್ದಾರೆ. ನಾನು ಒಂದ್ಸರ್ತಿ ನಿಮಗೆ ನಿಂತ್ಕೊಂಡು ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ. ಇದು ರೇಯಾನ್ ಫ್ಯಾಬ್ರಿಕ್ ಅಂತ ಹೇಳಿದ್ದಾರೆ, ಬಟ್ ಇದು ಕಾಟನ್ ಫ್ಯಾಬ್ರಿಕ್ ಥರ ಇದೆ. ನಾನು ತರಿಸಿರೋದು ಎಸ್ ಸೈಜ್. ಸೊ ಬನ್ನಿ ನಾನು ಇವಾಗ ತೋರಿಸ್ತೀನಿ ಇದು ಯಾವ ಥರ ಲುಕ್ ಕೊಡ್ತಾ ಇದೆ ಅಂತೇಳಿ. ಬನ್ನಿ ನೋಡಿ ಈ ಕುರ್ತಾ ಸೆಟ್ ಓವರ್ ಆಲ್ ಲುಕ್ ಯಾವ ಥರ ಇದೆ. ಇದು ಯಾಕೆ 800 ರೂಪಾಯಿ ಅಂತೇಳಿ ಫಸ್ಟ್ ನಾನು ಹೇಳ್ಬಿಡ್ತೀನಿ. ಈ ದುಪ್ಪಟ್ಟ ಮೇಲ್ಗಡೆ ನೋಡಿ, ಇಲ್ಲಿ ವರ್ಕ್ ಗೋಲ್ಡನ್, ಅಲ್ಲಲ್ಲೇ ಸ್ವಲ್ಪ ಡಾಟ್ಸ್ ಇರೋದು ಯಾವ ಥರ ಇದೆ ನೋಡಿ. ಮತ್ತು ಲೇಸಿಂಗ್ ನೋಡಿ, ಇದ್ರದ್ದು ಕಲರ್ ನೋಡಿ ಎಷ್ಟು ಮುದ್ದಾಗಿದೆ. ಮತ್ತು ಇಲ್ಲಿ ನೋಡಿ ಕುರ್ತಾ ಮೇಲ್ಗಡೆ ಈ ಪ್ಯಾಟರ್ನ್ ನೋಡಿ, ನೆಕ್ ಲೈನಿಗೆ ಕೊಟ್ಟಿರೋಂಥದ್ದು. ಇಲ್ಲಿ ನೋಡಿ ಲೇಸಿಂಗ್ ಯಾವ ಥರ ಇದೆ, ಎಂಬ್ರಾಯ್ಡ್ರಿ ವರ್ಕ್ ಯಾವ ಥರ ಆಗಿದೆ. ಸ್ಲೀವ್ಸಿಗೆ ನೋಡಿ ಎಷ್ಟು ಚಮಕಿಲ್ಲ ಅಂತೇಳಿ. ನೋಡಿ ಇಲ್ಲಿ ಕೆಳಗಡೆ ನೋಡಿ, ಇಲ್ಲೂ ಎಷ್ಟು ಗ್ರ್ಯಾಂಡ್ ವರ್ಕ್ ಆಗಿದೆ ನೋಡ್ಬೋದು ನೀವು. ಇಲ್ಲಿ ಕಾಣಿಸ್ತಿದ್ಯಾ ನೋಡಿ, ಫುಲ್ಲು ಇದ್ರ ಮೇಲ್ಗಡೆ ಫುಲ್ಲು ಸೀಕ್ವೆನ್ಸ್ ವರ್ಕ್ ಕೊಟ್ಟಿದ್ದಾರೆ. ಈವನ್ ಪ್ಯಾಂಟ್ಗೂ ಕೆಳಗಡೆ ಬಾರ್ಡ್ರಿಂಗ್ ಕೊಟ್ಟಿದ್ದಾರಲ್ಲ, ಅಲ್ಲೂ ಸೀಕ್ವೆನ್ಸ್ ಹಾಕಿದ್ದಾರೆ. ಸೊ ಓವರ್ ಆಲ್ ನೋಡಿ ಎಷ್ಟು ಸಖತ್ತಾಗಿದೆ. ಮತ್ತು ಅಗ್ಲ ನೋಡಿ ಎಷ್ಟಿದೆ ಇದ್ರದ್ದು ನೋಡ್ಬೋದು ಇಲ್ಲಿ ನೀವು. ಆಮೇಲೆ ಇಲ್ಲಿ 2 ಕಡೆ ಕಟ್ಟೋದಿಕ್ಕೆ ಕೊಟ್ಟಿದ್ದಾರೆ. ಹಿಂದ್ಗಡೆ ಬೇಕು ಅಂದರೆ ಸ್ವಲ್ಪ ಏನೋ ನಿಮ್ಮ ಬಾಡಿ ಶೇಪ್ ಚೆನ್ನಾಗಿ ಕಾಣಲಿ ಅಂದರೆ ಕಟ್ಕೋಬೋದು, ಇಲ್ಲ ಹಿಂಗೆ ಬಿಡ್ಬೋದು ಫ್ರೀ ಆಗಿರಬೇಕು ಅಂದರೆ. ಸೊ ನೋಡಿ ಓವರ್ ಆಲ್ ಇದು 800 ರೂಪಾಯಿ. ಏನಕ್ಕೆ ಅಂತೇಳಿ ಇವಾಗ ನಿಮಗೆ ಗೊತ್ತಾಗ್ತಿರ್ಬೋದು. ಇದು ಬರೀ ನೀವು ಕುರ್ತಾ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಇದ್ರ ಜೊತೆ ಪ್ಯಾಂಟ್ ಹಾಕ್ಕೊಂಡ್ರು ಓಕೆ. ಬಟ್ ಇದಕ್ಕೆ ದುಪ್ಪಟ್ಟ ಸ್ವಲ್ಪ ಚಿಕ್ಕದು ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ದುಪ್ಪಟ್ಟ ಸ್ವಲ್ಪ ಚಿಕ್ಕದಾಗುತ್ತೆ, ಅಂದರೆ ಇಷ್ಟುದ್ದ ಇದೆ, ತೋರಿಸ್ಬಿಡ್ತೀನಿ. ಇಷ್ಟುದ್ದ ಇದೆ ದುಪ್ಪಟ್ಟ. ಬಟ್ ಇದನ್ನು ನೀವು ಈ ಥರ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲ ಒನ್ ಸೈಡು ಹಾಕ್ಕೋಬೋದು. ಇದಕ್ಕೇನು ದುಪ್ಪಟ್ಟ ನೆಸೆಸಿಟಿನೇ ಇಲ್ಲ, ಯಾಕಂದರೆ ಆಲ್ರೆಡಿ ಕುರ್ತಾ ಇಷ್ಟು ಗ್ರ್ಯಾಂಡ್ ಲುಕ್ ಇರೋದ್ರಿಂದ ದುಪ್ಪಟ್ಟದ ಅವಶ್ಯಕತೆ ಇಲ್ಲ. ಬೇಕು ಅಂದರೆ ನೀವು ಈ ಥರ ಹಾಕ್ಕೋಬೋದು, ಆವಾಗಲೂ ಚೆನ್ನಾಗಿ ಕಾಣಿಸ್ತೀರಾ. ಸೊ 800 ರೂಪಾಯಿಗೆ ಈ ಕುರ್ತಾ ಸೆಟ್ ತುಂಬಾ ಓಕೆ ಇದೆ. ಯಾಕಂದರೆ ಇದ್ರ ಮೇಲೆ ಆಗಿರೋ ವರ್ಕ್ನ ನೀವು ನೋಡ್ಬೋದು, ಮತ್ತು ಫ್ಯಾಬ್ರಿಕ್ಕು, ಪ್ಯಾಂಟ್ ಕ್ವಾಲಿಟಿ, ಸ್ಟಿಚಿಂಗ್ ಕ್ವಾಲಿಟಿ ಯಾವ ಥರ ಇದೆ ಅಂತೇಳಿ ನೋಡ್ಬೋದು. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಪ್ರೈಸ್ ರೇಂಜಿಗೆ ಓಕೆ, ಫಿಟ್ಟಿಂಗ್ ಕ್ವಾಲಿಟಿ ಮತ್ತು ಎಲ್ಲನೂ ಓಕೆ. ಸೊ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ.